ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ನಾಯಕ್. ಇವತ್ತು ನಾವು ಹೊಂಟಿವಿ ಒಂದು ಸ್ಪಾಟಿಗೆ, ಒಂದು ಲೊಕೇಶನ್ ಇಲ್ಲೇ ಬರ್ತಿದೆ ಅನಿಸ್ತೈತೆ JK ಪೆಟ್ರೋಲಿಯಂ. ಹಾಂ, ಸೊ ಇವತ್ತು ನಾವು ಮನುಗುಳಿ ಬೆಂಗಳೂರು ಹೈವೇ ಅನ್ಬೋದು. ಅಲ್ಲಿ ಒಂದು ಪ್ರಾಪರ್ಟಿ ನೋಡ್ಲಿಕ್ಕೆ ಬಂದೀವಿ, ಅಂದ್ರೆ ಕಮರ್ಷಿಯಲ್. ಹಾಂ, ಇದೆ ಟರ್ನ್ ಇಲ್ಲೇನಿಲ್ಲ, ಏನು ಹಿಂದೆ ಹೋಯ್ತು ಅಂದ್ರೆ ಮುಂದೆ ಫುಲ್ ಹೋಗ್ಬೇಕು ನಾವು ಇವಾಗ. ಹೌದು, ಈಗ ತಪ್ಪಿಸ್ಕೊಂಡೆ ಅಂದ್ರೆ ಮುಂದೆ ಹೋಗ್ಬೇಕು. ಓಕೆ, ಇಲ್ಲಿ ಬೆಂಗಳೂರು ಹೈವೇ ಕಡೆ ನಮಗೆ ಒಂದು ರೆಂಟಲ್ ಪ್ರಾಪರ್ಟೀಸ್ದ ಒಂದು ಶೂಟ್ ಮಾಡೋದೈತಿ. ನಾವು ಭಾಳ ಮುಂದೆ ಬಂದ್ಬಿಟ್ಟಿವಿ. ನಡಿ, ಹಿಂಗೆ ಹೋಗಿ ಮುಂದೆ ಕ್ರಾಸ್ ಪೂರ ಇಲ್ಲ, ಮತ್ತು ಇಲ್ಲಿಂದ ಇಲ್ಲೇ ನಡಿ ಹೊಳಸ್ಕೊ ದಂಡಿಯಿಂದ ಹೋಗೋಣ. ಓಕೆ, ರೆಂಟಲ್ ಪ್ರಾಪರ್ಟೀಸ್ ಯಾವ್ದಾರ ಶಾಪ್ಸ್ ನೀವು ಏನಾದರೂ ಹಾಕೊಳ್ಳೋ ಪ್ಲ್ಯಾನ್ಸ್ ಇತ್ತಂದ್ರೆ ಫ್ಯೂಚರ್ ಒಳಗಡೆ ಬೆಂಗಳೂರು ಹೈವೇ ಮೇಲೆ, ಅದು ವಿಜಯಪುರ ಸೈಡ್, ಆ ಪ್ರಾಪರ್ಟೀಸ್ ನಾನು ನಿಮಗೆ ತೋರಿಸ್ತೀನಿ, ಶಾಪ್ಸ್ ತೋರಿಸ್ತೀನಿ. ನಿಮಗೂ ಏನಾದ್ರು ತೊಗೊಳ್ತಿದ್ರೆ ರೆಂಟಲ್ ಆಗಿ, ಇಲ್ಲಾಂದ್ರೆ ಖರೀದಿ, ಕಾಂಟ್ಯಾಕ್ಟ್ ನಂಬರ್ನ ಕೆಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡಿರಿ. ಅಲ್ಲಿ ಮಟ ನಾನು ಪ್ರಾಪರ್ಟೀಸ್ ಹೆಂಗಿದೆ ಅಂತ ತೋರಿಸ್ತೀನಿ. ನಮ್ಮ ಬಿಜಾಪುರ ಒಳಗಡೆ ಇವಾಗ 40 ಡಿಗ್ರಿ ಸೆಲ್ಸಿಯಸ್ ಫುಲ್ ಬಿಸಿ ಹೀಟ್ ಐತಿ, ಏನು ಟೆಂಪ್ರೇಚರ್ ಐತಿ. 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಐತಿ. ಈಗ ನೋಡಿದ್ರೆ ಟೈಮ್ 5 ಗಂಟೆ ಆಗಿತ್ತು, ಅಂದ್ರೂ ಕಡಿಮೆ ಆಗಿಲ್ಲ. ನಾನು ಅಂದ್ಕೊಂಡಿದ್ದೆ 5 ಗಂಟೆಗೆ ಫುಲ್ ಕಡಿಮೆ ಆಗಿರ್ತೈತಿ, ಮಸ್ತಾಗಿ ಶೂಟ್ ಮಾಡ್ಕೋಬೋದು ಅಂಥೇಳಿ. ಬಟ್ ಸ್ಟಿಲ್ ಫುಲ್ ಬಿಸಿ ಗಾಳಿ ಐತಿ, ಫುಲ್ ಶೆಕಿ. ನೀವು ನೋಡ್ಬೋದು, ನನಗೆ ಫುಲ್ ಸ್ವೆಟ್ ಆಗ್ಲಿಕ್ಕತ್ತೈತಿ. ಡ್ರೋನ್ ಹಾರಿಸೋರು ಆಲ್ರೆಡಿ ಬಂದಿರ್ಬೇಕು, ಡ್ರೋನ್ ಶಾಟ್ಸ್ ತೊಗೊಳೋರು. ನಾವು ಇವಾಗ ಬಂದೀವಿ. ನಾವು ಬಿಜಾಪುರದಿಂದ ಹಿಂಗೆ ಬಂದ್ವಿ, ಇಲ್ಲಿ ಉತ್ನಾಳ್ ಕ್ರಾಸಿಗೆ ಹೊಳ್ಬೇಕು. ಸೊ ದ್ಯಾಟ್ ನಮಗೆ ಇಲ್ಲೇ JK ಪೆಟ್ರೋಲಿಯಂ ಸಿಕ್ಬಿಡ್ತೈತಿ. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ವಿ ಕ್ರಾಸ್ಗಿಂತ ಫಸ್ಟೇ. ಸೊ ಅದಕ್ಕೆ ವಾಪಸ್ ತೊಗೊಂಡು ಈ ಕ್ರಾಸಿಗೆ ನಾವು ಡೈವರ್ಟ್ ಮಾಡ್ತೀವಿ. ನಾವು ಹೊಳಸ್ಕೊಂಡ್ಬಿಟ್ವಿ. ಸೊ ಇಲ್ಲಿ ನಿಮಗೆ 2 ಪೆಟ್ರೋಲಿಯಂ ಕಾಣಿಸ್ತಾವೆ. ಈ ಕಡೆ ಜಿಯೋ ಐತಿ, ಈ ಕಡೆ ಇಂಡಿಯನ್ ಆಯಿಲ್. ಇಲ್ಲಿ JK ಪೆಟ್ರೋಲಿಯಂ ಅಂತೂ ಬರ್ತಾರೆ, ನೀವು ನೋಡ್ಬೋದು. ಸೊ ಇಲ್ಲಿ ನಮಗೆ 1 ಎಕರಷ್ಟು ನಮಗೆ ಪಾರ್ಕಿಂಗ್ ಏರಿಯಾ ಸಿಗ್ತೈತಿ. ಇಲ್ಲಿ ಆಲ್ರೆಡಿ ನೀವು ಲಾರೀಸ್ ನೋಡತ್ತಿರ್ಬೇಕು, ಇವ್ರು ಆಲ್ರೆಡಿ ಅದೇ ಪಾರ್ಕಿಂಗ್ ಏರಿಯಾ ಒಳಗೆ ಪಾರ್ಕ್ ಮಾಡಿದ್ದಾರೆ. ಫುಲ್ ಪೀಸ್ಫುಲ್ ಏರಿಯಾ ಐತಿ. 1-2 ಶಾಪ್ಸ್ ಆಲ್ರೆಡಿ ತೊಗೊಂಡಿದ್ದಾರೆ, ಬಟ್ ರೆಸ್ಟ್ ಶಾಪ್ಸ್ ನಾನು ನಿಮ್ಗೆ ತೋರಿಸ್ತೀನಿ. JK ಪೆಟ್ರೋಲಿಯಮ್ಸ್. ಇವಾಗ ಇಲ್ಲಿ ಡ್ರೋನ್ ಪ್ರಿಪ್ರೇಷನ್ ಮಾಡ್ಲಿಕ್ತಾರೆ, ಯಾವ ಥರ ಏನು ಕವರ್ ಮಾಡ್ಬೇಕಂತ ಹೇಳಿ. ಇದೇ ಮೇನ್ ಪ್ರಾಪರ್ಟಿ ನೋಡ್ರಿ. ಇಷ್ಟು ಫುಲ್ ರಿನೋವೇಟ್ ಮಾಡಿಸಿದ್ದಾರೆ, ಫುಲ್ ನ್ಯೂ ಪ್ರಾಪರ್ಟಿ ಐತಿ. ಈ ಸೈಡ್ ಎಲ್ಲ ನಿಮಗೆ ನೀಟಾಗೆ ಪಾರ್ಕಿಂಗ್ ಏರಿಯಾ ಸಿಕ್ತಿತ್ತು. 1 ಎಕರ್ ಮಟ ಭಾಳ ದೊಡ್ಡದೈತಿ ಈ ಜಾಗ. ಎಷ್ಟು ಲಾರಿ ಬರ್ತಾವೆ, ಎಲ್ಲಾನು ಮಸ್ತಾಗೆ ಬಂದು ಪಾರ್ಕಿಂಗ್ ಮಾಡಿ ಇಲ್ಲಿ ನಿಮ್ಮ ಶಾಪ್ ಒಳಗಡೆ ಆರಾಮ್ಸೆ ಕೂತು ಚಿಲ್ ಮಾಡ್ಬೋದು ಅವರು. ಇಲ್ಲೇ ಪೆಟ್ರೋಲಿಯಮ್ಸ್ ಐತಿ, ಬಾಜುನೇ ಪೆಟ್ರೋಲ್ ಪಂಪ್, ಫ್ರಂಟ್ ಪೆಟ್ರೋಲ್ ಪಂಪ್. ಆರಾಮ್ಸೆ ಇಲ್ಲಿ ನಿಮ್ದು ಶಾಪ್ಸ್ ನೀವು ನಡೆಸ್ಕೋಬೋದು. ಯಾರಿಗಾದರೂ ಔಟಿಂಗ್ಸ್ ಬರ್ಬೇಕಂದ್ರೆ ನೀವು ಆರಾಮ್ಸೆ ಬಂದು ಇಲ್ಲಿ ನಿಮ್ದು ಔಟಿಂಗ್ ಡೇನ ನೀಟಾಗೆ ಸ್ಪೆಂಡ್ ಮಾಡ್ಕೋಬೋದು. ಫುಲ್ ಲಾಂಗ್ ಡ್ರೈವ್ ಅಂತ ಹೇಳಿಬಿಟ್ಟು ನೀವು ಬಂದು ಇಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಆರಾಮ್ಸೆ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಲ್ಲದೆ ಸಪ್ರೇಟ್ ಟಾಯ್ಲೆಟ್ ಏರಿಯಾನು ಐತಿ ಫಾರ್ ಮೆನ್ ಆ್ಯಂಡ್ ಫೀಮೇಲ್. ಇಲ್ಲೇ ಐತಿ. ಓಕೆ, ಇದನ್ನೆಲ್ಲ ಅವ್ರು ಓಪನ್ ಮಾಡ್ತಾರೆ, ಶಟರ್ಸ್ ಓಪನ್ ಮಾಡಿದ ಕೂಡಲೇ ನಾನು ನಿಮಗೆ ಫುಲ್ ಇನ್ ಡೀಟೇಲಾಗೆ ತೋರಿಸ್ತೀನಿ ಅಂತ. ಬರ್ರಿ ತೋರಿಸ್ತೀನಿ. ಓಕೆ, ಮಾಡೋಣ್ರಿ. ನಮ್ಮ ಬಿಜಾಪುರದ ಹೈವೇ ರೋಡ್ ಉತ್ನಾಳ್ ಕ್ರಾಸ್, ಈ ರೋಡಿಗೆ ಏನೈತೆ ಅಂತ ಅನ್ಕೊಂಡ್ರಿ, ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಮಾಡ್ಲಿ ರೀ. ಹಾಯ್, ಹಿಂಗ್ ಮಾಡ್ತಿದ್ರೆ ಫುಲ್ ಸ್ಪೀಡ್ ಹೋಗ್ಲಿ ರೀ. ನಮ್ ಬಿಜಾಪುರದ ಬೆಂಗಳೂರು ಹೈವೇ ಉತ್ನಾಳ್ ಕ್ರಾಸ್ ಮತ್ತು JK ಪೆಟ್ರೋಲಿಯಂ ಪಂಪ್ ಕಡೆ ಏನೈತಂತ ಅನ್ಕೊಂಡ್ರಿ, ಬರ್ರಿ ನಾನು ನಿಮಗೆ ತೋರಿಸ್ತೀನಿ. ಬೂಮ್, ನಿಮಗೆ ಒಂದು ಕೌಂಟರ್ ಸ್ಪಾಟ್ ಐತಿ. ಕೌಂಟರ್ ಸ್ಪಾಟಿಗೂ ನೀವು ಅಗೇನ್ ಒಂದು ಡಿಫ್ರೆಂಟ್ ಪೇ ಮಾಡ್ಬೇಕಂತಿಲ್ಲ. ಸೊ
ಎಲ್ಲನೂ ಇನ್ಕ್ಲೂಡ್ ಆಗಿದೆ. ನಿಮಗೆ ಫುಲ್ ಜಸ್ಟ್ ರೆಂಟ್ ಅಷ್ಟೇ ಪೇ ಮಾಡಬೇಕಾ. ಇದಕ್ಕಂತ ಸ್ಪೆಷಲಾಗಿ ಅವರು ಎಕ್ಸ್ಟ್ರಾ ಅಮೌಂಟ್ ಬಜೆಟ್ ಅಂತ ಏನೂ ಇಲ್ಲ. ಸೊ ಜಸ್ಟ್ ನಿಮ್ಮದು ಗ್ರೋಸರಿ ಸಾಮಾನು ತೊಗೊಂಡು ನಿಮ್ಮದು ಹೋಟೆಲನ್ನು ಇವತ್ತೇ ಸ್ಟಾರ್ಟ್ ಮಾಡಿರಿ. ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಲಿಕ್ಕೆ ಬೆನಿಫಿಟ್ ಏನಂತಂದ್ರೆ ಈ ಕಡೆ ನಿಮಗೆ ಪೆಟ್ರೋಲ್ ಪಂಪ್ ಸಿಗ್ತೈತಿ, ಅದೇ ಮೇನ್ ಬೆನಿಫಿಟ್. ಹೈವೇಗೆ ಐತಿ. ಸೊ ದಿಸ್ ಸ್ಪಾಟ್ ಈಸ್ ರಿಯಲಿ ಬೆಸ್ಟ್ ಸ್ಪಾಟ್ ಅನ್ಬೋದು. ಆಮೇಲೆ ಸನ್ಸೆಟ್ ಸ್ಪಾಟ್ ಅಂತೂ ಹೇಳ್ಬೋದು. ಸನ್ಲೈಟ್ ನೋಡಿರಿ ನನ್ನ ಮುಖದ ಮೇಲೆ ನೀವು ನೋಡ್ಬೋದು. ಸೊ ಸನ್ಸೆಟ್ ಸ್ಪಾಟ್ ಅಂತ ನೀವು ಹೇಳ್ಬೋದು. ಇದು ಕಿಚನ್ ಏರಿಯಾ. ಇದರೊಳಗಡೆ ಹೆಂಗಂತಂದ್ರೆ ಎಲ್ಲ ಸಾಮಾನು ಆಲ್ರೆಡಿ ರೆಡಿನೇ ಐತಿ. ಇಲ್ಲಿ ಎಲ್ಲ ಭಾಂಡೆ ಸಾಮಾನು ಅದಾವೆ, ಎಲ್ಲ ಯುಟೆನ್ಸಿಲ್ಸ್ ಐತಿ. ಇಲ್ಲಿ ಪ್ಲೇಟ್ಸ್ ಅದಾವೆ, ಎಲ್ಲಾನು ಪ್ಲೇಟ್ಸ್ ಐತಿ. ಪ್ಲಾಸ್ಟಿಕ್ ಪ್ಲೇಟ್ಸ್, ನಾರ್ಮಲ್ ಸ್ಟೀಲ್ ಪ್ಲೇಟ್ಸ್. ಇಲ್ಲಿ ನಿಮಗೆ ಭಾಂಡೆ, ದೊಡ್ಡ ದೊಡ್ಡ ಭಾಂಡೆ, ಸಣ್ಣ ಭಾಂಡೆ, ಮಿಕ್ಸರ್ ಎಲ್ಲಾನು ಐತಿ. ಈ ಸೈಡ್ ನೀವು ಹೋದ್ರೆ ಮತ್ತು ನಿಮಗೆ ವಾಷಿಂಗ್ ಏರಿಯಾ ಬರ್ತೈತಿ, ನೀವು ಸಿಂಕ್ ಬರ್ತೈತಿ. ಅದಲ್ಲದೆ ಒಳಗಡೆ ಬಂದರೆ ನಿಮಗೆ ಸ್ಟೋರ್ ಮಾಡ್ಕೊಳಕ್ಕೆ ನಿಮ್ಮದೇ ಆದಂಥ ಏನಾದರೂ ನಿಮ್ದು ಗ್ರೋಸರೀಸ್ ಇತ್ತಂತಂದ್ರೆ, ರಾಷನ್ ಇತ್ತಂದ್ರೆ ನೀವು ಸ್ಟೋರ್ ಮಾಡ್ಕೋಬೋದು. ಅದಲ್ಲದೆ ನೋಡ್ರಿ ಇಲ್ಲಿ ದೋಸೆ ಗ್ರೈಂಡ್ ಮಾಡೋ ಅಂಥದ್ದು ಮಷಿನ್ಸು ಆಲ್ರೆಡಿ ಪ್ರಿಪೇರ್ಡೇ ಐತಿ. ಇದೆಲ್ಲ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಂತಿಲ್ಲ. ಇದನ್ನು ನಿಮಗೆ ಆ್ಯಸ್ ಅ ಬೆನಿಫಿಟ್ ಅಂತ ಹೇಳಿ ಓನರ್ ಅವ್ರು ನಿಮಗೆ ಕೊಡ್ಲಿಕ್ಕತ್ತಾರ. ಅದಲ್ಲದೆ ಇದು ಒಂದು ರೆಫ್ರಿಜ್ರೇಟರ್ ನಂಗೆ ಕಾಣಿಸ್ಲಿಕ್ಕತ್ತೈತಿ. ಇದೆಲ್ಲ ನಿಮಗೆ ಚಾನ್ಸ್ ಪೇ ಲಕ್ ಅಂತೀವಲ್ಲ, ಆ ಥರ ನಿಮಗೆ ಸಿಕ್ಬಿಡ್ತೈತಿ. ಅದಲ್ಲದೆ ನಿಮಗೆ ಬ್ಯಾನರ್ಸ್ ಫುಲ್ಲಿ ಪ್ರಿಪೇರ್ಡ್ ಬ್ಯಾನರ್ಸ್ ಇದಾವೆ ಇಲ್ಲಿ. ಅದನ್ನು ಮ್ಯಾಲೆ ಮಾಡಿಬಿಟ್ರೆ ನಿಮಗೆ ಗೊತ್ತಾಗ್ತೈತಿ ಅವೆಲ್ಲ ಫುಲ್ಲಿ ಫ್ರೆಶ್ ಬ್ಯಾನರ್ಸ್ ಇದಾವೆ. ಅದಲ್ಲದೆ ಇಲ್ಲೂ ಫುಲ್ ಫ್ರೆಶ್ ಬ್ಯಾನರ್ಸ್ ಐತಿ, ಏನೂ ಧೂಳಾಗಿಲ್ಲ, ಫುಲ್ ಹೊಸ ಐತಿ. ಇಲ್ಲಿ 2 ಸಿಂಕ್ ಅದಾವ, ವಾಶ್ ಏರಿಯಾ, ಇಲ್ಲಿ ಸಿಂಕ್ ಐತಿ. ಸೊ ಅಲ್ಲಿ ಎಲ್ಲನೂ ನೀಟಾಗಿ ಫರ್ನಿಚರ್ ಐತಿ, ವುಡನ್ ಫರ್ನಿಚರ್ಸ್ ಇದಾವೆ. ಅದು ರೆಂಟಲ್ ಪ್ರಾಪರ್ಟೀಸ್ ನನಗೆ ಮೇನ್ ಇಷ್ಟ ಆಗಿತ್ತು ಏನಂತಂದ್ರೆ, ಇವ್ರು ಯಾರು ಶೇಫ್ ಇದ್ರೆ ಯಾರಾದರೂ ಅವ್ರದ್ದು ನಾನೇ ತೊಗೊಂಡೆ ಅಂತಂದ್ರೆ, ಇಲ್ಲ ನೀವು ತೊಗೊಂಡ್ರೆ ಅಂತಂದ್ರೆ ನಿಮಗೆ ಬರಕ್ಕೆ ಹೋಗಕ್ಕೆ ದೂರ ಆಯ್ತಂದ್ರೆ ನಿಮಗೆ ಇರಾಕ್ ಆರಾಮ್ಸೆ ಒಂದು ಜಾಗ ಮಾಡಿಕೊಟ್ಟಾರ. ಒಳಗಡೆ 2 ಟೋಟಲ್ ರೂಮ್ಸ್ ಇದಾವೆ. ಅದಲ್ಲದೆ ಈ ಸೈಡ್ ನೋಡ್ರಿ ಎಷ್ಟು ಪೀಸ್ಫುಲ್ಲಾಗಿ ಹೊಲ ಐತಿ. ಅಂದರೆ ಏನೂ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದಿರಲ್ಲ. ಅದಲ್ಲದೆ ನೀವೇನಾದರೂ ಹಿಂಗೆ ಯಾರಾದರೂ ಫ್ಯಾಮಿಲಿ ಬಿಟ್ಟು ಯಾರಾದರೂ ಬರೇ ಬಾಯ್ಸ್ ಫ್ರೆಂಡ್ಸ್ ಬಂತಂದ್ರೆ ಅವರಿಗೆ ಇಲ್ಲಿ ಆರಾಮ್ಸೆ ಕೂತು ಚಿಲ್ ಮಾಡೋ ಅಂಥದ್ದು ಒಂದು ಸ್ಪಾಟ್ ಐತಿ. ಯಾರಾದರೂ ಫ್ಯಾಮಿಲಿ ಬರ್ತ್ಡೇ ಪಾರ್ಟೀಸ್ ಮಾಡಲಿ, ಏನಾದರೂ ಫಂಕ್ಷನ್ಸ್ ಮಾಡಲಿ ಅಂತಂದ್ರೆ ಈ ಥರ ನೀವು ಔಟ್ಸೈಡ್ ಈ ಥರ ಒಂದು ಸ್ಪೇಸ್ ಯೂಸ್ ಮಾಡ್ಕೋಬೋದು ನೀಟಾಗಿ. ಆ ಕಡೆ ಆಗೇನೆ ನಮಗೆ ಕಾರ್ ಪಾರ್ಕಿಂಗ್ ಸಿಗ್ತೈತಿ. ಈ ಕಡೆ ಮತ್ತೆ ನಮಗೆ ಕಿಚನ್ ಏರಿಯಾ ಮತ್ತು ಲಿವಿಂಗ್ ಡೈನಿಂಗ್ ಏರಿಯಾ ಸಿಗುತ್ತೆ. ಸೊ ಈ ಕಡೆ ನಾವು ರೆಸ್ಟೋರೆಂಟ್ ನೋಡಿದ್ವಿ. ಈ ಸೈಡ್ ನಿಮಗೆ ಸಿಂಗಲ್ ಲಸ್ಸಿ ಶಾಪ್ ಹಾಕೋರಿ, ಇಲ್ಲಾಂದ್ರೆ ಸ್ಟೇಷನರಿ ಶಾಪ್ ಹಾಕೋರಿ, ಯಾವುದೇ ಲೈಕ್ ಸಿಂಗಲ್ 10x10 ಸೈಜ್ ಅಷ್ಟೇ ನನಗೆ ಒಂದು ಶಾಪ್ ಬೇಕಂತಂದ್ರೆ ಅವರಿಗೆ ಈ ಥರ ಒಂದು ಸ್ಪಾಟ್ ಚಲೋ ಅನಿಸ್ತೈತಿ. ಸೊ ಆಲ್ರೆಡಿ ಎಲ್ಲ ಪೇಂಟ್ಸು ಕವರ್ ಆಗಿಬಿಟ್ಟೈತಿ. ಅದಲ್ಲದೆ ಈ ಸೈಡ್ ಇದು ಶಟ್ರ್ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ಈ ಸೈಡ್ ಪ್ಯೂರಿಫೈ ವಾಟರ್, ಫಿಲ್ಟರ್ ವಾಟರ್ ಐತಿ ಒಳಗಡೆ. ಸೊ ಅದನ್ನು ಬೆನಿಫಿಟ್ ಐತಿ. ನಿಮಗೇನು ದೂರದಿಂದ ಹೋಗಿ ನೀವು ಬೈ ಮಾಡಿ ತೊಗೋಬೇಕಂತ ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಇಲ್ಲೇ ಅವೈಲೇಬಲ್ ಐತಿ. ಅಲ್ಲದೆ ನಿಮಗೆ ಸಪ್ರೇಟ್ ಮೀಟರ್ಸ್ ಇದಾವೆ. ಸೊ ಅದರದ್ದು ಏನು ಇದು ಇಲ್ಲ. ಆ ಸೈಡ್ ನೋಡ್ರಿ, ಆ ಸೈಡು ಸಿಂಗಲ್ ಒಂದೊಂದೇ ರೂಮ್ಸ್ ಇದಾವೆ, ಶಾಪ್ಸ್ ಇದಾವೆ, ನೀವು ಅದನ್ನು ತೊಗೋಬೋದು. ಸೊ ಫುಲ್ಲಿ ಮುಂದೆ ನಿಮಗೆ ನೀಟಾಗಿ ಪಾರ್ಕಿಂಗ್ ಸ್ಪಾಟ್ ಸಿಗ್ತೈತಿ. ಅಲ್ಲಿ ಮಟ್ಟ ಪಾರ್ಕ್ ಮಾಡ್ಬೋದು ನೀವು. ಫುಲ್ 1 acre ಪಾರ್ಕಿಂಗ್ ಸ್ಪಾಟ್. ಇಲ್ಲಿ ನೀವು ಜಸ್ಟ್ 5 ರೂಪೀಸ್ ಹಾಕಿದರೆ 20 ಲೀಟ್ರದ ನಿಮಗೆ ವಾಟರ್ ಕ್ಯಾನ್ ಸಿಗುತ್ತೆ. ಫಿಲ್ಟರ್ ವಾಟರ್ ಬರುತ್ತೆ ಇಲ್ಲೇ, ಅದು ಪ್ರಿಪೇರ್ ಆಗ್ತಿರತ್ತೆ. ಸೊ ನಿಮಗೆ ವಾಟರ್ದು ಏನೂ ಟೆನ್ಷನ್ ಇಲ್ಲ. ಯಾರಾದರೂ ರೆಸ್ಟೋರೆಂಟ್ ತೊಗೊಳ್ಲಿಕ್ಕತ್ತೀರ ಅಂತಂದ್ರೆ ನೀರಿನ ಸ್ವಲ್ಪನೂ ಕೊರತೆ ಅನ್ನೋದೇ ಇಲ್ಲ. ಲಾರಿ ಡ್ರೈವರ್ಸಿಗೆ ಬಾತ್ರೂಮ್ ಫ್ಯಾಸಿಲಿಟೀಸು ಇವ್ರು ಕೊಟ್ಟಾರ, ಅದೂ ಫುಲ್ ನೀಟಾಗಿ ಐತಾ. ಅದಲ್ಲದೆ ಇವ್ರದ್ದು ಪೆಟ್ರೋಲ್ ಪಂಪ್ ಬಾಜುನೇ ಐತಿ, JK ಪೆಟ್ರೋಲಿಯಮ್ಸ್, ಅವರೇ ಓನರ್ ಇರೋದು. ಟೈಮ್ 7 ಗಂಟೆ ಆಗೈತಿ. ನೀವು JK ಪೆಟ್ರೋಲಿಯಮ್ ಅದ ನೈಟ್ ವ್ಯೂ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ನೈಟ್ ವ್ಯೂ ಅದ ನಾನು ರೆಂಟಲ್ ಶಾಪ್ಸ್ ಅದು ತೋರಿಸಿನ ಆಲ್ರೆಡಿ, ನೀವು ಚೆಕ್ ಮಾಡಿರಿ. ಇವರೆಲ್ಲ ಸ್ಟಾಫ್ ನಾವಿವಾಗ ಫುಲ್ ಡ್ರೋನ್ ಶಾಟ್ಸ್ ತೊಗೊಳ್ಲಿಕ್ಕತ್ತೀವಿ. ಮಸ್ತ್ ಅನ್ಸ್ಲಿಕ್ಕತೈತಿ. ಫುಲ್ ರೀಲ್ ನೀವು ಚೆಕ್ ಮಾಡ್ಬೇಕಂದ್ರೆ ನಂದು ಅಕ್ಷತಾ ನಾಯಕ್ ಅಕ್ಕಿ ಅಂತ ಇನ್ಸ್ಟಾ ಐಡಿ ಐತಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ನಿಮ್ಗೆ ಯಾರಿಗಾದರೂ ಈ ಪ್ರಾಪರ್ಟಿ ಒಳಗಡೆ ರೆಂಟ್ ತೊಗೊಳ್ಳೋದಿತ್ತಂದ್ರೆ ನಿಮ್ಮ ಹೋಟೆಲ್ ಆಗಲಿ, ಯಾವುದೇ ಒಂದು ಚಿಕ್ಕ ಜ್ಯೂಸ್ ಸೆಂಟರ್ ಆಗಲಿ, ಏನೇ ಹಾಕ್ರಿ ನೀವು. ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿರಿ. ನಿಮ್ದು ರೆಂಟ್ ಶಾಪ್ಸನ್ನು ಇವತ್ತೇ ಖರೀದಿ ಮಾಡಿರಿ. 2, 3 ಸ್ಟಾರ್ಟ್. 3 ಸ್ಟಾರ್ಟ್.